ಆಲ್ಮೋಸ್ಟ್ ಯಾವನಾರ ತಪ್ಪು ಮಾಡಿ ಕೆಳಗೆ ಏನಾರ ಒಂದು ಎದೋತದೋ ಮಾಡಿ ಕೆಳಗೆ ಬಂದು ಮೇಲೆ ಬರೋದ್ಲೆ ಅವನು ಬೆವರು ಅಲ್ಲೇ ಬೆವ್ತಿರ್ತಾನೆ. ಅಷ್ಟು ಪವರ್ ಇದೆ ಆ ಗದ್ಗಿದು. ಅದಕ್ಕಂತ ದಾರಿ ಮಾಡ್ಯಾರ. ಅದ ದಾರಿ ಅದ್ರ ಹಾವು ಬರಾಕ ದಾರಿ ಅಜ್ಜಂದ ನೋಡಾಕ ಇದಕ್ಕೆ ಹೆಸರೇ ಇತ್ತು. ಇದಕ್ಕೆ ನಾಗ ದೇವತೆ ಹೆಸರು ಬರ್ದಿದ್ರು. ಅಂದ್ರ ಅದ ಆ ಹೆಸರು ಬರಿಬೇಕಾದ್ರೆ ಅದ ಕಾರಣ. ಅಲ್ಲಿ ಎಲ್ಲರಿಗೂ ನಮಸ್ಕಾರ. ಇವತ್ ನಾವು ಕನಿನಾಳಕ್ ಬಂದಿವಿ. ಇಲ್ಲೇ ಗವಿ ಮಠದಾಗ ಅದೀವಿ. ನಾವು ಗದಗ್ಲ ಇಲ್ಲಿ ಮಡ್ಗ ಬಂದಿವಪ್ಪ ಅಂದ್ರ ಇದನ್ನ ನೋಡ್ತಿರ್ಬೋದು ನೀವ್ ಹೆಂಗೈತ ಅಂತಂದ. ಆದ್ರೆ ಇದ್ರದ್ ಕುತೂಹಲಕಾರಿ ಏನೇನ್ ವಿಷಯ ಅದಾವು ತಿಳ್ಕೊಳಮಂತ ಬರ್ರಿ. ಒಳಗ್ ಹೋಗುಮಂತ. ಒಳಗ ಊರಾಗಿನ ಮಂದಿ ಹಿರಿಯರ್ ಕುಂತಾರ, ಬರ್ರಿ ಹೋಗುಮಂತ. ನಮಸ್ಕಾರ. 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 ಇದ ಸಿದ್ದ ಅಜ್ಜಾರ್ದ ಬಗ್ಗೆ ತಿಳಿಸ್ಕೊಡ್ರಿ ಅಜ್ಜ. ಇವರು ಸಿದ್ದಯ್ಯನವ್ರು ಮೊದಲ ಚಿತ್ರದುರ್ಗ ಜಿಲ್ಲೆ ಹೊಳಲ್ಕೆರೆ ತಾಲೂಕು ಸಾಸಲ್ ಗ್ರಾಮದವ್ರು. ಅವರು ಚಿಕ್ಕ ವಯಸ್ಸಿನಾಗಿಂದನೇ ಮನಿ ಬಿಟ್ಟವ್ರು. ಎಲ್ಲಾ ಸಂಸಾರ ಎಲ್ಲ ಬಿಟ್ಟು ಒಂದು ಆಧ್ಯಾತ್ಮಿಕವಾಗಿ ಅವರು ಸಂಚಾರ ಮಾಡ್ಕೊಂತ ಅಡ್ಡಾಡ್ಕೊಂತ ಬಂದವ್ರು. ಅವ್ರ ಹಂಗ ಸಂಚಾರ ಮಾಡ್ಕೊಂತ ಈ ಕಾಶಿ ಒಳಗುನು ಅವರು ಅಲ್ಲಿ ಎಲ್ಲಾ ವಿದ್ಯಾ ಕಲ್ತು ಎಲ್ಲಾ ಮಾಡಿ ಅಲ್ಲಿ ಒಂದಿಷ್ಟು ವರ್ಷ ಅಲ್ಲಿ ಇದ್ರು ಅವ್ರು. ಕಾಶಿ ಒಳಗ ಅಲ್ಲಿ ಮುಗಿಸ್ಕೊಂಡು ಬಂದು ಕಾಶಿ ಒಳಗ ಅಲ್ಲಿ ಅವ್ರ ಗುರುಗಳು ಯಾರಿದ್ರು? ಇಲ್ಲ, ಒಟ್ಟು ಸಾರ್ವಜನಿಕವಾಗಿ ಇದ್ರು. ಸಾಮೂಹಿಕವಾಗಿ ಇದ್ರು. ಅಲ್ಲಿಂದ ಎಲ್ಲ ಆಧ್ಯಾತ್ಮಿಕ ಶಿಕ್ಷಣ ತಗೊಂಡು ಎಲ್ಲ ಮಾಡ್ಕೊಂಡು ಹಂಗ ಸಂಚಾರ ಮಾಡ್ಕೊಂತ ಹುಬ್ಬಳ್ಳಿ ಸಿದ್ದಾರೂಢ ಮಠಕ್ಕೆ ಬಂದ್ರು. ಅವ್ರ ಬಂದು ಅಲ್ಲೇ ಅವ್ರು ಬಾಳ ದಿನ ಅವ್ರ ಸಿದ್ದಾರೂಢರ ಶಿಷ್ಯರಾಗಿ ಅವ್ರಲ್ಲಿ ಸೇವೆ ಮಾಡ್ಕೊಂತ ಸಿದ್ದಾರೂಢ ಮಠದಾಗ ಇದ್ರು ಅವ್ರು. ಅಲ್ಲಿದ್ಮೇಲೆ ಅಲ್ಲಿ ಬಂಡವಾಳದ ಹುಬ್ಳಿ ಹತ್ರ ಒಬ್ಬ ಬಂಡವಾಳ ಅಂತ ಊರೈತಿ. ಹುಬ್ಬಳ್ಳಿ ಹತ್ರ ಬಂಡವಾಳ. ಒಂದ್ 4 ಕಿಲೋಮೀಟರ್ ಮೇನ್ ರೋಡ್ ದಿಂದ 4 ಕಿಲೋಮೀಟರ್ ಒಳಗೈತಿ. ಅಲ್ಲಿ ಬಂಡವಾಳ ಭಕ್ತರು ಸಿದ್ದಾರೂಢ ಮಠಕ್ಕೆ ಹೋಗೋದ್ ಬರೋದು ಮಾಡ್ತಿದ್ರು ಅವ್ರು. ಅಲ್ಲಿ ಮಾಡ್ತಿದ್ರು ಅವ್ರು ಭಕ್ತರು ಸಿದ್ದಾರೂಢ ಮಠಕ್ಕೆ ಭಕ್ತರು ಜಾಸ್ತಿ. ಇಲ್ಲಿಕಿನ ಅಲ್ಲಿ ಭಕ್ತರು ಬಾಳ ಸಿದ್ದಾರೂಢ ಮಠಕ್ಕೆ ಇವರು ಅಲ್ಲಿ ಸೇವೆ ಮಾಡಕ್ ಅಲ್ಲಿದ್ರು. ಸಿದ್ದಾರೂಢರ ಅಜ್ಜನ್ ಸೇವೆ ಮಾಡಕ್ ಇವ್ರು ಅಲ್ಲಿದ್ರು. ಅಲ್ಲಿದ್ದಾಗ ಬಂಡವಾಳದವ್ರು ಏನ್ ಮಾಡಿದ್ರು, ಸಿದ್ದಾರೂಢ ಮಠಕ್ಕೆ ಹೋದಾಗ ಅವ್ರ ಏನ್ ಮಾಡಿದ್ರು, ನಮ್ಮ ಊರಿಗೆ ಅಂತ ಗುರುಗಳು ಅಂತವ್ರು ಯಾರು ಇಲ್ರಿ ಅಜ್ಜಾರ, ನಮ್ಗೊಬ್ರು ಯಾರ ಗುರುಗಳು ಕಳಿಸ್ಕೊಡ್ರಿ ಅಂತೇಳಿ ಅವ್ರು ಸಿದ್ದಾರೂಢರನ್ನ ವಿಚಾರ ಮಾಡಿದ್ರು. ಅವಾಗ ಅವ್ರ ಏನ್ ಮಾಡಿದ್ರು, ಹಂಗಾರ ಸಿದ್ದಯ್ಯ ಅದಾನಪ್ಪ, ಸೇವಾ ಮಾಡ್ತಾನ, ದೇವಿ ಪುರಾಣ ಅದು ಎಲ್ಲಾ ಎಲ್ಲ ಆಧ್ಯಾತ್ಮಿಕ ಅದಾನ, ಅವ್ರು ಕರ್ಕೊಂಡು ಹೋಗ್ರಿ ಅಂತ ಅಂದ್ರು ಅವ್ರು. ಅದಕ್ಕೆ ಅವ್ರಿಗೆ ಮಾತ್ರ ಅಂತ ಕಳಿಸ್ಕೊಡ್ರಿ ಅಂತೇಳಿ ಮತ್ತ ಅವ್ರು ಏನ್ ಮಾಡಿದ್ರು, ಅವ್ರ ಸಿದ್ದಯ್ಯನ ಬಂಡವಾಳಕ್ಕೆ ಕಳಿಸ್ಕೊಟ್ರು. ಅವ್ರು ಅಲ್ಲೇ ಇದ್ಕೊಂಡು ಅಲ್ಲಿ ಆಧ್ಯಾತ್ಮಿಕವಾಗಿ ದೇವಿ ಪುರಾಣ ಹೇಳ್ತಿದ್ರು ಅವರು. ಮತ್ತೆ ಸಿದ್ದಾರೂಢರ ತತ್ವ ಪದ ಅವು ಇವು ಎಲ್ಲ ಹೇಳ್ಕೊಂತ ಇದ್ರು ಅವ್ರು. ಎಲ್ಲ ಹೇಳ್ಕೊಂತ ಮಾಡ್ಕೊಂತ ಬಂದ್ರು ಅವ್ರು. ಅವು ಒಂದಿಷ್ಟು ಅಲ್ಲಿಂದ ಮತ್ತ ಅವ್ರು ಕೋಳಿವಾಡ ಭಕ್ತರು ಬಂದ್ರು ಅಲ್ಲಿಗೆ. ಅವ್ರ ಸಿದ್ದಯ್ಯ ಹಿಂಗೆಲ್ಲ ಒಂದ್ ದೇವಿ ಪುರಾಣ ಹೇಳ್ತಾರ, ಎಲ್ಲಾ ರೀತಿಯಿಂದನು ಒಂದ್ ಆಧ್ಯಾತ್ಮಿಕದೊಳಗ ಅವ್ರು ಹೇಳ್ತಾರ ಅನ್ನೋ ಒಂದ್ ಭಾವನ ಕೋಳಿವಾಡ ಅಲ್ಲಿಂದ ಒಂದ್ 8 ಕಿಲೋಮೀಟರ್ ದಾರಿ ಕೋಳಿವಾಡ. ಅಲ್ಲಿಂದ ಇವ್ರು ಆಧ್ಯಾತ್ಮಿಕ ಪುರಾಣ ಹೇಳೋದಕ್ಕ ಅವರು ಕೇಳಿಕೊಂಡು ಪಕ್ಕದೂರನವ್ರು ಇವ್ರ ಆಧ್ಯಾತ್ಮಿಕ ಕೇಳಕ್ ಬರೋರು. ಇವ್ರು ಬಂದ್ರು. ಹಿಂಗೆಲ್ಲ ಅವರು ಸ್ವಲ್ಪ ಹೆಸರು ಸಿದ್ದಯ್ಯವ್ರ ಹೆಸರು ಎಲ್ಲಾ ಕಡೆ ಪ್ರಚಾರ ಆಗಿಬಿಡ್ತು. ಅಲ್ಲಿಂದ ಪ್ರಚಾರ ಆದ್ಮೇಲೆ ನಮ್ ಕಡಿನಾಳದವ್ರಿಗೆ ಇಲ್ಲಿ ಬರಕ್ ಅವ್ರು ಹೆಂಗ್ ಕಾರಣಪ್ಪ ಅಂದ್ರ, ಸುಮಾರು ಒಂದ್ 75% ಅವ್ರು ಜೀವನ ಬಂಡವಾಳದಾಗನ ಕಳ್ದಾರ. ಅವ್ರು ಜೀವನ ಕಳೆದದ್ದು ಬಂಡವಾಳದಾಗ ಕಳ್ದಾರ ಅವ್ರು. ಅಗ್ದಿ ಅವ್ರು ಸ್ವಲ್ಪ ಅಂತ್ಯ ಟೈಮ್ನೊಳಗ ಅವ್ರು ಇಲ್ಲಿ ಕಣಿನಾಳಕ್ ಬಂದ್ರು. ಅವ್ರು ಕಣಿನಾಳಕ್ ಬಂದ್ರು. ಆಮೇಲೆ ಪವಾಡ ಅವ್ರು ಮಾಡಿದ್ದು ಬಂಡವಾಳದಲ್ಲಿ ಸಾಕಷ್ಟು ಇದಾವ. ಬಂಡವಾಳದಲ್ಲಿ ಅವ್ರು ಏನ್ ಪವಾಡ ಮಾಡಾರ ಏನಿಲ್ಲ ಅನ್ನೋದು ನಾವು ಆಮೇಲೆ ಭಕ್ತರು ಭೇಟಿಯಾಗಕ್ ಹೋದಾಗ ಅವ್ರು ನಮ್ಗೆ ಹೇಳಿದ್ರು. ಒಂದ್ ಯಾವ್ದೋ ಒಬ್ಬ ವ್ಯಕ್ತಿಗೆ ಅವ್ರ ಭಿಕ್ಷಾಟನೆ ಇದಕ್ ಹೋದಾಗ ಅವಾಗ ಏನ ಅಂದ್ರಂತವ್ರು, ಅವ್ ಸಿದ್ದಾಜಿಗೆ ಏನ ಅಂದ್ರಂತವ್ರು, ದುಡ್ಕೊಂಡ್ ತಿನ್ನಕ್ ಬರೋದಿಲ್ಲ ಹಂಗಂತ ಏನೋ ಒಂದ್ ಮಾತ್ ಅಂದ್ರಂತವ್ರು. ಅವ್ರ ಆತ್ಲೆ ನಾ ದುಡ್ಕೊಂಡಿದ್ದೀನಿ ಹಾಳಾಗಿದೆ ಕೇವಲ ಅಂತೇಳಿ ಏನೋ ಒಂದ್ ಮಾತ್ ಅಂದ್ರಂತವ್ರು. ಅವ್ರು ಹಾಳಾಗಿದ್ದವ್ರ ಮಂತಾನ ಇನ್ನು ಮಟ್ಟ ಆದ್ರೂ ಹಾಳಾಗೈತೆ. ಅವ್ರು ನಮಗ್ ತೋರ್ಸಿದಾರ. ಅವ್ರು ಉದ್ಧಾರ ಆಗಿಲ್ಲ. ಪೂರಾ ಮನಿ ಅನ್ನೋದು ಮ್ಯಾಲ ಮಾಳಿ ಹುಲ್ಲು ಬೆಳೆದು ಎಲ್ಲ ಇದಾಗ್ಬಿಟ್ಟೈತಿ. ಈಗಾದ್ರೂ ಐತವ್. ಈಗಾದ್ರೂ ಆ ಮನಿ ಹಾಳಾಗಿದ್ದ ಮನಿ ಈಗಾದ್ರೂ ಐತಿ. ಹಂಗ ಅಂತಾವ್ ಕೆಲವೊಂದು ಪವಾಡ ಅಲ್ಲಿ ಇದರ ಬಂಡವಾಳದಲ್ಲೇ ಸಾಕಷ್ಟು ಮಾಡ್ಯಾರ. ಅವರು ಕೋಳಿವಾಡದಾಗೂ ಮಾಡ್ಯಾರ. ಇಲ್ಲೇ ನಮ್ಮಲ್ಲಿ ಬರೋ ಕಾರಣ ನಮ್ಮಲ್ಲಿ ಒಂದು ಅಕ್ಷಾಳಿಗರ ಕೆಲಸ ಮಾಡ್ತಿದ್ರು.
ಸುಮಾರು ಈಗ ಒಂದ್ 1965 63 64 ನಕ್ಸಲಿ ಕೆಲಸ ಮಾಡ್ತಾರು. ಅವ್ರ ಏನ್ ಮಾಡಿದ್ರು, ಹಂಗಾರೆ ಸಿದ್ದಪ್ಪಜ್ಜ ಅಂತ ಹಿಂಗ ಒಬ್ಬರು ಅದಾರ, ಅವ್ರೊಬ್ಬರು ಕರ್ಕೊಂಬಂದ್ ನಮ್ಮ ಊರಾಗನು ಒಂದಿಟ್ಟ ಸೇವೆ ಮಾಡ್ಸುನು ಅನ್ನೋ ಒಂದು ಭಾವನಾ ಇಟ್ಕೊಂಡು ಅವ್ರ ಸಿದ್ದಪ್ಪಜ್ಜ ಸಿದ್ದಪ್ಪಜ್ಜ ಅಂತ ಒಬ್ರು, ಮಹಾದೇವಪ್ಪ ಅಂತ ಒಬ್ರು, ಅವ್ರಿಬ್ರು ಹೋಗಿ ಏನ್ ಮಾಡಿದ್ರು, ಬಂಡವಾಳಕ್ಕೆ ಹೋಗಿ ಅವ್ರ ಸಿದ್ದಜ್ಜಿಗೆ ಭೇಟಿಯಾಗಿ ನಮ್ಮ ಊರಿಗೂ ಬರ್ರಿ, ನಮ್ಮ ಊರ್ದು ಒಂದ್ ಸ್ವಲ್ಪ ಉದ್ಧಾರ ಮಾಡ್ರಿ, ಜನರನ್ನ ಸ್ವಲ್ಪ ಆಧ್ಯಾತ್ಮಿಕ ತಿಳಿಸ್ಕೊಡ್ರಿ ಮಾಡ್ರಿ ಅಂತ ಹಿಂಗೆಲ್ಲ ಒಂದು ಭಾವನ ಅವ್ರು ಹೇಳಿದ್ರು. ಅವ್ರ ಬರೋ ಮುಂದೆ ಅವ್ರು ಇಲ್ಲ ನಮ್ಗೆ ಈಗೆಲ್ಲ ಇದಾಗ್ಬಿಟ್ಟೈತಿ, ಬಾಳ ಇದಾಗ್ಯದ, ನಾನು ಬರೋ ಲೆಕ್ಕಕ್ಕಿಲ್ಲ ಅಂತಂದ್ರ ಅವ್ರು. ಇವ್ರು ಬಂಡವಾಳ ಭಕ್ತರು ಕೇಳಿದಾರ ಅವ್ರು, ಮತ್ ಹಿಂಗ್ ಕರ್ಯಾಕತ್ತಾರಪ್ಪ, ಮತ್ ಹೆಂಗ್ ಮಾಡು, ನಾವು ಹೊಕ್ಕೆ ನೋಡೋಣ, ನಾನು ಹೊಕ್ಕೆ ನೋಡೋಣ ಅಂತ 3 ಸಲ ಅದಾರಂತ ಅವ್ರು. ಅಂದ್ರ ಅವ್ರದ್ದೇನು, ನಮ್ಗೆ ಇಲ್ಲ ಅಂತ ಇನ್ನ ಬಂಡವಾಳದ ನನ್ ಋಣ ಮುಗಿತು, ಹೊಕ್ಕಿನಿ ಅನ್ನೋ ಒಂದ್ ಭಾವನ ತೋರ್ಸಿದ್ರ ಅವ್ರು. ಅದು ಬಂಡವಾಳದವ್ರಿಗೆ ಅರ್ಥ ಆಗ್ಲಿಲ್ಲ. ಬಂಡವಾಳದವ್ರು ಅಂದಿದ್ರೆ ಬಿಟ್ಟು ಕೊಡ್ತಿದ್ದ, ಬ್ಯಾಡ ಅನ್ಲಿಲ್ಲ ಅವ್ರು. ಇಲ್ಲ ಹೊಕ್ಕಿನ ಅಂತ ಯಾವಾಗ ಅಂದ್ರೆ ಅದನ್ನ ತಿಳ್ಕೊಂಡವ್ರು ಬ್ಯಾಡ್ ಬಿಡ ಅಂತಂದ್ರ ಆತಿರ ಅಜ್ಜಾರ ಹೋಗಿ ಬರ್ರಿ ಅಂತಂದ್ರ. ಆದ್ರ ಅವ್ರು ಗುರ್ತಾಗ್ಬೇಕಲ್ಲ, ಅವ್ರ ವಾಕ್ಯ ಹೆಂಗ ಅನ್ನೋದು ಅವ್ರ ಹೋಗಿ ಹೊಳ್ಳಿ ಬರ್ತಾರ ಅನ್ನೋ ಉದ್ದೇಶದಿಂದ ಬಂಡೇರವ್ರು ಅವ್ರ ಹಿಂಗಾದ್ಮೇಲೆ ಮತ್ತ ಅವ್ರ ಏನ್ ಮಾಡಿದ್ರ, ಆತಿರ ಅಜ್ಜಾರ ಹೋಗಿ ಬರ್ರಿ, ಮತ್ತೆ ಭಕ್ತರು ಕರಿತಾರ ಅಂದ್ಮೇಲೆ ಹೋಗಿ ಬರ್ರಿ ಅಂತಂದ್ರ ಅವ್ರು ಬಂದ್ರು. ನಮ್ಮ ಈ ಭಕ್ತರು ಇವ್ರು ಏನು ಮಾದೇವಪ್ಪ ಸಿದ್ದಪ್ಪಜ್ಜ ಅನ್ನೋರ ಅವ್ರ ಹೋಗಿ ಕರ್ಕೊಂಬಂದ್ರ. ಅವ್ರು ಆಗಿನ ಟೈಮ್ನಾಗ ಬಸ್ ಇಲ್ಲ, ಏನಿಲ್ಲ, ಒಂದ್ ಏನ್ ರೈಲ್ವೆ ಒಂದಿತ್ತು. ಒಂದ್ ರೈಲ್ವೆಗ್ ಬಂದ್ ರೈಲ್ವೆ ಸ್ಟೇಷನ್, ನಮ್ಮೂರ್ ಸ್ಟೇಷನ್ ಇಳಿದ ಅಲ್ಲಿಂದ ಚಕ್ಕಡಿ ಮಾಡ್ಕೊ, ಚಕ್ಕಡಿ ಒಳಗಿಂದನ ಅವ್ರ ಸೀದಾ ಇಲ್ಲಿ ಅವ್ರ ಸಿದ್ದ ಮನ್ಯಾಗಿದ್ರು. ಒಂದ್ ಎಷ್ಟ್ ಜನ ಇದ್ರು ನಾವು ಪಕ್ಕ ಗುರ್ತಿಲ್ಲ. ಆದ್ರೆ ಇಲ್ಲಿ ಅವ್ರು ಏನೇನು ದೇವಿ ಪುರಾಣ ಓದಿರ್ಬೇಕು ಅಥವಾ ಏನೇನ್ ಮಾಡ್ಯಾರೋ ಏನಿಲ್ಲ ಆತು. ಬಾಳ ಅವ್ರ ಒಂದ್ 4-5 ತಿಂಗಳು ಬಹುತೇಕ ಇರ್ಬೋದು ಅವ್ರು ಇಲ್ಲೇ ಇದ್ದು. 4-5 ತಿಂಗಳು ಮಾತ್ರ ಅಷ್ಟು ಇರ್ಬೋದು ಅಂತ ನಮಗ ಅಂದಾಜ ಐತಿ. ಅಷ್ಟ ಅಲ್ಲಿ ಇದ್ಮೇಲೆ ಅವ್ರು ಐಕ್ಯ ಇಲ್ಲೇ ಆಗ್ಬಿಟ್ರು. ಅಲ್ಲ ಜರ ಇಲ್ಲಿ ಬಂದ್ ಏನ್ ಪವಾಡ ಮಾಡ್ಯಾರ? ಇಲ್ಲೇ ಪವಾಡ ಅನ್ನಕ್ ಏನಿಲ್ರಿ. ಇಲ್ಲಿ ಪವಾಡ ಅನ್ನಕ ನಾವು ಅವಾಗ ಬಂದಾಗ ಅಥವಾ ಅಮಾವಾಸ್ಯೆಗೊಮ್ಮೆ ನಾವ ಇಲ್ಲೇ ಪೂಜೆ ಮಾಡ್ತೀವಿ. ಅಮಾವಾಸ್ಯೆಗೊಮ್ಮೆ ಪೂಜೆ ಮಾಡ್ತೀವಿ. ಅಜ್ಜನ ರೂಪದಾಗ ಸ್ವಲ್ಪ ಏನಾರ ವಿಷ ಜಂತುಗಳು ಸ್ವಲ್ಪ ಇಲ್ಲೇ ಆಗಾಗ ಅಡ್ಡಾಡ್ತಿರ್ತಾವ. ಅಮಾವಾಸ್ಯೆ ಟೈಮ್ ಒಮ್ಮೆ, ಉಳಿಗೆ ಟೈಮ್ನಾಗ ಇರಂಗಿಲ್ಲ. ಹಾವು ಚೌಳ ಅಡ್ಡಾಡ್ತಾವ. ನೀವು ನೋಡಿದ್ರ ಸಾಕಷ್ಟು ಮಂದಿ ಅದಾರ, ಸಾಕಷ್ಟು ಮಂದಿ ಅದಾರ. ಅದ ಆಮೇಲೆ ಅದಕ್ಕಿನ ಪವಾಡ ಅಂತಂದ್ರ ಇವ ನಾವು ಅದ್ರ ಎಷ್ಟುಲ್ಲಿ ಯಾರು ನೋಡಿಲ್ರಿ. 5 ಅಡಿ ಸರ್ಪ ಮಾತ್ರ ಒಂದ್ ಇಲ್ಲಿ ಕಾವಲು ಐತಿ ಅಂತ ಅಂತಾರ. 5 ಅಡಿ ಸರ್ಪ. ಆದ್ರೆ ಇಲ್ಲಿ ಯಾರಿಗೂ ಅದನ್ನ ನಾವು ನೋಡಿಲ್ಲ, ನೋಡಿದವ್ರು ಇದಾರ. ಐತನ್ನು ಒಟ್ಟ ಒಂದು ಬಾಳ ಮಂದಿ ಹೇಳ್ತಾರ. ಮೊದ್ಲಾಗಿನ ಹಿರಿಯರ್ ಹೇಳ್ತಾರ 5 ಅಡಿ ಸರ್ಪ. ಏನ್ರಿ ನಾವ್ ನಡ್ಕೊಂಡ್ ಅವಾಗ ತೋರ್ಸತಿರ್ತಾನ ಮಾಡ್ಯಾನ. ಅದು ಮಾತ್ರ ಕಟ್ಟಿಟ್ಟು ಬುತ್ತಿ ಯಾರಿಗೆ ಹಂಗ ನಡ್ಕೊಂತೀವಿ, ನಮಗ್ ಸುಖನ ಇರುತ್ತೆ. ಆಗ ಇದು ಉದ್ದೇಶ ಏನಂದ್ರೆ ಇದು ಎಲ್ಲಾ ಆಗೈತಿ. ಕಲ್ಲು ಗುಡಿನ ಆಗಕ್ಕೆ ಸಿಕ್ಕಾಪಟ್ಟಿ ಟೈಮ್ ತೊಗೊಳಕತೈತಿ. ಈ ಗುಡಿ ಆಗ್ಬೇಕಂತ ನಾನ್ ಮಾಡಿಸ್ಕೊಡವಲ್ಲ. ನನ್ನ ಕೈಯಿಂದ ಈಗ ಇದು 8 ವರ್ಷ ಆಯ್ತು. ನಾನು ಈ ಕುಡಿ ಗಾಲಿಟ್ಟು 8 ವರ್ಷದಿಂದ ಇದು ಸ್ಲ್ಯಾಬ್ ಹಾಕ್ಬೇಕಂತ ಯಾವ್ದಾದ್ರು ಒಂದು ಅಡತರ್ನ ಬರುತ್ತೆ, ಯಾವ್ದು ಕ್ಲಿಯರ್ ಆಗಿಲ್ಲ. ಒಟ್ಟು ವೀಕೆಂಡ್ ಬಾಳ ಬರ್ತಾವ. ಈಗ ಅಜ್ಜರ ಇನ್ನು ಮುಂದೆ ಬರೋವಲ್ರ ಇದು ಯಾವ್ದೊಂದು ಅಡತಾರ ಬರೋ. ಈಗ ನಾನ್ ಮನುಷ್ಯನಾಗ ಹಾಕ್ಬೇಕಂತ ಬಂತಿಲ್ಲ, ಇವನ್ ಮನುಷ್ಯನಾಗ ಗುದ್ದಾಡಿ ಬೇಡ ಅನ್ನೋದು, ಹಿರಿಯರ್ ಗುದ್ದಾಡೋದು ಸರಿ. ಅದು ಇದಕ್ಕಿನ್ನ GS ಪಾಟೀಲ್ ನೆನ್ಸ್ಬೇಕು. 2 ಲಕ್ಷ ರೂಪಾಯಿ ಹಾಕಿದ್ರು ಕಮಾನ್ ಆಗ್ತಿದೆ. ಅದು ಆ ಕಮಾನ್ ನಿನ್ಸಿದ್ವಿ. ಕಮಾನ್ ಮಾಡ್ಯಾರ. ಅದ್ರಲ್ಲಿ ಅನುದಾನದಿಂದ ಮಾಡಿದ್ದು. ಇವತ್ GS ಪಾಟೀಲ್ ನಿಂತು ಆ ಕಮಾನ್ ಆಗೈತೆ ನಮ್ಗ. ಹೊಳ್ಳಿ ಇದಕ್ಕ ಬಂಡೇರದವರು ಗುಡಿ ಕಟ್ಟಿ ಕೊಡ್ತೀನಿ ಅಂತ ಬರೀ ಆಶ್ವಾಸನೆ ಕೊಟ್ರು ನಮ್ಗೆ. ಇಲ್ಲಿಂದ 10 ಮಂದಿಲಿಂದ 15 ಮಂದಿ ಹಿರಿಯರು ಕೈಲಿ ಅಮೌಂಟ್, ಈ ಗುಡಿದು ಒಂದೇದ್ದು ಆಸ್ತಿ ಇಲ್ಲ, ಎದುರ್ದು ಆದಾಯ ಇಲ್ಲ, ಇದು 1 ರೂಪಾಯಿ ಯಾರು ಇನ್ಕಮ್ ಇಲ್ಲ. ಇದಕ್ಕೇನ್ ಮೆಂಬರ್ಶಿಪ್ ಅದೀವಿ, ನಾವೇ ಕೈಲೇ ದುಡ್ಡು ಹಾಕೊಳೋದು, ನಾವೇ ಹೋಗೋದು, ಜಾತ್ರೆ ನಾವೇ ಕೈಲೇ ದುಡ್ಡು ಹಾಕೊಳೋದು, ಜಾತ್ರೆ ಮಾಡೋದು, ಏನ ಶ್ರಾವಣದಾಗ ಬಂದ್ರೆ ನಾವೇ ಕೈಲಿ ಹಾಕೊಳೋದು ಮಾಡೋದು. ಇದಕ್ಕೆ ಯಾರಿಂದ ಆದಾಯ ಇಲ್ಲ. ಜಾತ್ರೆನು ಮಾಡ್ತೀರೇನ್ರಿ? ಜಾತ್ರೆನು ಮಾಡ್ತೀವಿ. ಜಾತ್ರೆ ಮಾಡ್ಯಾರ ಒಟ್ಟು ವರ್ಷ ಮಾಡ್ತೀರಿ ಜಾತ್ರೆ. ವರ್ಷದಾಗ 1 ವರ್ಷದಾಗ ಈಗ 2 ವರ್ಷ ಆಯ್ತು. 2 ವರ್ಷ ಆಯ್ತು. ಅವ್ರ ಬಂಡವಾಳದವ್ರು ಒಬ್ರ ಈಗ ಇವ್ರ ಐಕ್ಯ ಆದ್ರು. ಇವ್ರ ಐಕ್ಯ ಆದ್ಮೇಲೆ ಗದ್ದಿಗೆ ಕಟ್ಸಿದ್ರು. ಈ ಐಕ್ಯ ಆದ್ಮೇಲೆ ಅವ್ರಿಗೆ ಲಿಂಗೈಕ್ಯ ಮಾಡಕ, ಸಮಾಧಿ ಮಾಡಕ ಜಾಗ ಬೇಕು.
ಆ ಜಾಗನ ಇವ್ರು ಏನ್ ಮಾಡಿದ್ರು, ಉಂಚಿಗಿ ದೇವೇಂದ್ರಪ್ಪ ಅಂತ ಉಂಚಿಗಿ ನಮ್ಮೂರವ್ರು ಅವ್ರು ಏನ್ ಮಾಡಿದ್ರು 21 ಗುಂಟೆ ಜಾಗ ಕೊಟ್ರು. ಈ ಸಿದ್ದಪ್ಪಜ್ಜಂದ ಇದನ್ನ ಸಮಾಧಿನ ನಾ ಈಗ ದಾನ ಕೊಡ್ತೀನಿ, ನನ್ ದಾನದೊಳಗ ನನ್ ಹೊಲದೊಳಗ ಅದನ್ನ ಸಮಾಧಿ ಮಾಡ್ರಿ ಅಂತ ಹೇಳಿದಾರ ಅವ್ರು. ದೇವೇಂದ್ರಪ್ಪ ವೀರಪ್ಪ ಉಂಚಿಗಿ ಅವ್ರ ಕೊಟ್ಟಿದ್ದೇನ್ರಿ? ಹೌದೌದು 21 ಗುಂಟೆ ಸಿದ್ದಪ್ಪಜ್ಜನ ಮಠಕ್ಕ ಸಿದ್ದಪ್ಪಜ್ಜನ ಮಠಕ್ಕೆ ಬರ್ದು ಕೊಟ್ಟಿದ್ರು. ಅವ್ರು ಕೊಟ್ಟರು, ದಾನ ರೂಪವಾಗಿ ಅವ್ರು ಕೊಟ್ರು. ಅವ್ರು ಕೊಟ್ಟಂದ್ರೆ ಏನು, ಆಗಿನ ಟೈಮ್ನಾಗ ಬಯಲ್ ಜಾಗದಾಗ ಗದಿ ಅಷ್ಟ ಕಟ್ಟಿ ಅಷ್ಟ ಮಾಡಿ ಮುಗಿಸಿದ್ರು. ಮುಂದೇನೈತಲ್ಲ, ನಮ್ಮ ಚನ್ನಬಸಗೌಡರು ತಿಮ್ಮಾಪುರ ಅಂತ ಅವ್ರು ಒಬ್ರು ಗೌಡ್ರು ಇದ್ರು. ಅವ್ರು ನಮ್ಮ ಒಬ್ಬರನ್ನ ಯಾರನಾರ ಇಲ್ಲೇ ಶಿಷ್ಯರು ನೇಮಿಸ್ಬೇಕು, ಏನಾರ ಗುಡಿ ಕಟ್ಟು ವ್ಯವಸ್ಥೆ ಮಾಡಕಂತೇಳಿ ಅವ್ರು ಸ್ವಲ್ಪ ಅಲ್ಲೇ ಎಲ್ಲ ಅಡ್ಡಾಡ್ಕೊಂತ ಇದ್ರು. ಆ ಟೈಮ್ನಾಗ ಕಲ್ಲಿನ ಸ್ವಾಮಿಗಳು ಅಂತೇಳಿ ಇಲ್ಲ ಒಂದು ಹೊಸಪೇಟೆ ಹತ್ರ ಗುಡ್ಡ ಐತದ, ಯಾವ್ದಾಗ ಗುಡ್ಡ ಐತದ, ಆ ಗುಡ್ಡದಾಗ ಅವ್ರ ತಪಸ್ ಮಾಡ್ರಂತ ಅವ್ರು. ಕಲ್ಲಿನ ಸ್ವಾಮಿಗಳು ಅವ್ರ ತಪಸ್ ಮಾಡ್ತಿದ್ರು. ಇವ್ರು ಅವ್ರಿಗೆ ಭೇಟಿಯಾಗ್ಯಾರ, ಯಾರೋ ಚನ್ನಬಸಗೌಡ್ರು ಅವ್ರಿಗೆ ಭೇಟಿಯಾಗ್ಯಾರ. ಅವ್ರು ಕೇಳ್ಕೊಂಡ್ರ ಅವ್ರು, ಹಿಂಗಪ್ಪ ನಮ್ಮ ಊರಾಗ ಒಂದ್ ಸಿದ್ದಿಗೆ ಒಂದ್ ಗದ್ದಿಗೆ ಐತಿ, ಮಠ ಕಟ್ಕೊಂಡ್ ಅದನ್ನ ಸೇವೆ ಮಾಡ್ಕೊಂತೀರಪ್ಪ ಅಂತೇಳಿ ಅವ್ರು ಕೇಳ್ಯಾರ. ಆ ತಿರುಗಿ ಬರ್ತೇನೆ ಅಂತಂದಾರ ಅವ್ರು ಬಂದ್ರು. ಅವ್ರು ಸಿದ್ದಪ್ಪದ ಸೇವೆ ಮಾಡ್ಕೊಂತ ಹೋದ್ರಂತ ಅವ್ರು ಬಂದ್ರು. ಅವ್ರ ಏನ್ ಮಾಡಿದ್ರು, ಊರಿನ ದೈವದಿಂದ ಹಿಡ್ಕೊಂಡು ಅವ್ರ ಎಲ್ಲ ಊರಾಗಿನ ಪಟ್ಟಿ ಮಾಡ್ಕೊಂಡು ಇದನ್ನ ಗುಡಿ ಕಟ್ಟಿದ್ರು. ಇದು ಗುಡಿ ಕಟ್ಟಿದ್ದು 1964ನೇ ಇಸ್ವಿ. 1964ರ ದೇವಸ್ಥಾನ ರೆಡಿ ಆಯ್ತು. ಅವಾಗ ಅದನ್ನ ಅವ್ರು ಗುಡಿ ಕಟ್ಟಿದ ಮೇಲೆ ಅವರ ಸೇವಾ ಮಾಡ್ಕೊಂತ ಹೋದ್ರು. ಆದ್ರ ಅವ್ರ ಅನಾನುಕ ಅವ್ರ ಏನ ಯಾವ್ದೋ ಒಂದ್ ಕಾರಣದಿಂದ ಮತ್ ಅವ್ರು ಏನ್ ಮಾಡಿದ್ರು, ಇಲ್ಲ ನನ್ಗೆ ಸರಿ ಆಗೋಲ್ದು, ನಾವು ಸಂಚಾರಿ ಅವರು, ನಮ್ಗೆ ಸರಿ ಆಗೋದಿಲ್ಲ ಅಂತೇಳಿ ಕುಸುಗಲ್ಲಿಗೆ ಹೋದ್ರು. ಅವ್ರು ಕುಸುಗಲ್ಲಿಗೆ ಹೋಗಿ ಅವ್ರ ಅಲ್ಲಿ ಏನ್ ಐಕ್ಯ ಆದ್ರ ಅಂತಾರ, ಅದು ಇಲ್ಲ. ಆಮೇಲೆ ಏನಾಗ್ಬಿಡ್ತು, ಇದು ದೇವಸ್ಥಾನ ಹಂಗಾಗ್ಬಿಡ್ತು, ಹಂಗ ಬಿದ್ದು ಬಿಡ್ತು. ಗುಡಿ ಕಟ್ಟಿದ್ ಗುಡಿ ಆತು, ಸೇವಾ ಮಾಡೋದು ಯಾರು ಇಲ್ದಂಗ ಆಗ್ಬಿಡ್ತು. ಅಜ್ಜಾರ ಯಾರನ್ನು ಕರೆಸ್ಕೊಂಡಿಲ್ಲ? ಇಲ್ಲ ಒಂದಿಷ್ಟು ಒಟ್ಟು 20 ವರ್ಷ ಹಿಂಗ ಹೋಗ್ಬಿಡ್ತಿದ. ಗುಡಿ ಕಟ್ಟಿದ್ರು, ಎಲ್ಲ ಆತು. ಅವ್ರ ಕಲ್ಲ ಸ್ವಾಮಿಗಳು ಅಲ್ಲಿ ಹೋದ್ರು, ಇದನ್ನ ಸೇವಾ ಮಾಡೋರು ಯಾರಿಲ್ಲ, ಎಲ್ಲ ಪೂರಾ ಮುಳ್ಳು ಬೆಳ್ಕೊಂತ ಹೋಗ್ಬಿಡ್ತು. ಹಿಂಗ್ 20 ವರ್ಷ ಹೋಗ್ತಿದ್ರು. ಆಮೇಲೆ ಏನ್ ಮಾಡಿದ್ರು, ಬಂಡವಾಳದರ ಒಬ್ರು ಸಂಗಮೇಶ್ ದೇವ್ರು ಅಂತೇಳಿ, ಬಂಡವಾಳದವ್ರು ಅವರು ಸನ್ಯಾಸಿಗಳು, ಇದಲ್ಲ ಏನಲ್ಲವರು ಸನ್ಯಾಸಿಗಳು. ಅವ್ರು ಬಂಡವಾಳದಾಗಿದ್ರು. ಬಂಡವಾಳದಾಗ ಒಂದು ಸಿದ್ದಪ್ಪ ಇವ್ರದ ಅಜ್ಜಾರದ ಒಂದು ಮಠ ಐತಿ, ಅಲ್ಲಿ ಒಂದ್ ಐತಿ. ಅವ್ರ ಏನ್ ಮಾಡಿದ್ರು, ಅಲ್ಲಿ ಸೇವೆ ಮಾಡ್ತಿದ್ದವ. ಅಲ್ಲಿ ಭಕ್ತರು ಏನ್ ಮಾಡಿದ್ರು, ಇಲ್ಲ ಇಲ್ಲಿ ಇವ್ರದ ಕಣಿನಾಳದೊಳಗ ಅವ್ರು ಸಿದ್ದಪ್ಪ ಆಯ್ಕೆ ಆಗಿದ್ದ ಜಾಗ ಅಲ್ಲೇ ಐತಿ, ಅದನ್ನ ನಾವು ಉದ್ಧಾರ ಮಾಡ್ಬೇಕು, ಅಲ್ಲಿ ಸೇವೆ ಮಾಡೋರು ಯಾರಿಲ್ಲ, ನೀನ್ ಇಲ್ಲಿ ಮಾಡೋ ಬದ್ಲಿ ನೀನ್ ಅಲ್ಲಿ ಕಣಿನಾಳಕ್ ಹೋಗಿ ಅಲ್ಲಿ ಸೇವೆ ಮಾಡು ಅಂತ ಹೇಳಿದ್ರು. ಆತ್ ಬುದ್ಧಿ ಅಂತೇಳಿ ಅವ್ರು ಎಲ್ಲಾರು ಒಪ್ಪಿಗೆ ತಗೊಂಡ ಇಲ್ಲಿ ಬಂದ್ರು. ಇಲ್ಲಿ ಬಂದು ಅವ್ರು ಎಲ್ಲಾ ವ್ಯವಸ್ಥೆ ಮಾಡಿದ್ರು. ಎಲ್ಲ ಏನೋ ಮುಳ್ಳು ಕಟ್ಟಿ ಬರ್ದದ್ದೆಲ್ಲ ತೆಗೆದು ಎಲ್ಲ ಸ್ವಚ್ಛ ಮಾಡಿ ದಿನ ಸೇವೆ ಮಾಡ್ಕೊಂತ ಹೋದ್ರು. ಮತ್ತೆಲ್ಲಾರು ಕಮಿಟಿ ಮಾಡ್ಕೊಂಡ್ರು. ಕಮಿಟಿ ಮಾಡಿದ್ಮೇಲೆ ವರ್ಷ ಜಾತ್ರೆ ಮಾಡಿದ್ರು, ಅಯ್ಯಾಚಾರ ಮಾಡ್ಸೇವಿ. ಇಲ್ಲಿಂದ ಅವ್ರ ಮುಖಾಂತರನ ಸಂಗಮೇಶ್ ದೇವರಿಂದನ ಅಯ್ಯಾಚಾರ ಮಾಡ್ಸೇವಿ. ಲಗ್ನದ ಏನ್ ಮಾಡಿಲ್ಲ, ಜಾತ್ರೆ ಮಾಡಿ ಒಂದ್ 7-8 ತಿಂಗಳ ಪದ್ಧತಿ ಫಂಕ್ಷನ್ ಮಾಡಿ ದೊಡ್ಡ ಸ್ವಾಮಿಗಳು ಅಜ್ಜಾರ ಕರೆಸಿ ಎಲ್ಲ ಪದ್ಧತಿಯಲ್ಲಿ ಮಾಡಿ, ಅನ್ನ ಪ್ರಸಾದ ಮಾಡಿ ಎಲ್ಲ ಮಾಡ್ಯಾರಿ. ಎಲ್ಲ ಪದ್ಧತಿಯಲ್ಲಿ ಮಾಡೇವಿ. ಆದ್ರ ಮತ್ತ ಅವರು ಇದ್ರು, ಎಲ್ಲ ಇದ್ರು. ಅವರು ಇಲ್ಲೇ ಒಂದ್ 7-8 ವರ್ಷ ಇದ್ರಲ್ಲ, ಒಂದ್ 8 ವರ್ಷ ಅದಾರ. ಅವರು 8 ವರ್ಷ ಇದ್ರು. 8 ವರ್ಷ ಇದ್ರು. ಅವರು ಸಂಚಾರಿಗಳು. ಅವ್ರಿಗೂ ಏನಾಯ್ತು, ಸಿದ್ದಪ್ಪ ಬ್ಯಾಡ ಅನ್ನೋ ಏನಾದ್ರು ಅವ್ರವ್ರ ವಿಚಾರ ಉದ್ಧಾರ ಆಗ್ಬೇಕಂತ 8 ಜನ ಹೋದ್ವಿ ನಾವು. 8 ಜನ ತಗೊಂಡು ಎಲ್ಲಿಗೆ ಹೋದ್ವಿ, ಬಂಡ್ಯಾಡಕ್ ಹೋದ್ವಿ. ನಮ್ಮ ಗಾಡಿ ಖರ್ಚು, ನಮ್ಮ ಸ್ವಂತ ಖರ್ಚು ಹಾಕೊಂಡು ಅಲ್ಲಿಗೆ ಹೋದ್ವಿ. ಅವರು ಬಂಡ್ಯಾಡದವರು ಸಿದ್ದಪ್ಪಜ್ಜನ ಮಠ ಅಂದ್ರೆ ಪ್ರಾಣ ಬಿಡ್ತಾರೆ. ನಮ್ಕಿನ ಭಕ್ತಿ ಬಾಳ ಅವ್ರಿಗೆ. ಸಿದ್ದಪ್ಪಜ್ಜನ ಮಠ ಅಂದ್ರೆ ಭಕ್ತಿ ಬಾಳ. ಅವರು ನಾವು ಕಟ್ಟಿಸ್ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ರು. ಫಸ್ಟ್ನೇ ಸಾರಿ ಹೋದ್ವಿ, ಇಲ್ರಿ 2 ತಿಂಗಳು ಬಿಟ್ಟು ನಿಮ್ಗೆ ಏನಿದ್ರು ಕಟ್ಟಿಸ್ಕೊಡ್ತೀವಿ ಅಂತ ಹೇಳಿದ್ರು. ಮತ್ತೆ 2ನೇ ಸಾರಿ ಹೋದಿವ್ರಿ, 2 ತಿಂಗಳು ಬಿಟ್ಟು ಕಟ್ಟಿಸ್ಕೊಡ್ತೀವ್ರಿ ಅಂತ ಹೇಳಿದ್ರು. ಆದ್ರೆ ಇವತ್ತಲ್ಲ ನಾಳೆ ಅವ್ರ ಕೈಲಿ ಆದಷ್ಟು ಅವ್ರು ಸಿದ್ದಪ್ಪ ಯಾವಾಗ ಅವ್ರಿಗೆ ಬುದ್ಧಿ ಆಗ್ತಾನೋ, ನಮಗ್ ಯಾವಾಗ ಬುದ್ಧಿ ಆಗ್ತಾನೋ ಅವತ್ತ ಇದು ಮಠ ನಿರ್ಮಾಣ ಆಗೋದು. ಇದು ಈಗ ನಮ್ಗೊಂದ್ ಬುದ್ಧಿ ಹಾಕಿದ್ರೆ ಅವ್ರಿಗೊಂದ್ ಬುದ್ಧಿ ಹಾಕಿರ್ತಾರೆ, ಅದು ಏನು ಮಾಡಕಲ್ಲ. ಆದ್ರೆ ಇವತ್ತಿಗೂ ಆ ಊರಾಗ ಹೋಗಿ ನಿಂತು, ಹನುಮಪ್ಪನ ಗುಡಿ ಮುಂದೆ ಹೋಗಿ ನಿಂತು ನಾವು ಕನಗಿನಾಳವ್ರು ಬಂದೀವಿ ಅಂದ್ರೆ ಚಾದ ಅಂಗಡಿ ಸತಕರ ಕರೆದು ನಾಷ್ಟ ಮಾಡಿ ಫ್ರೀ ಕೊಡ್ತಾನೆ. ಅಷ್ಟು ಪವರ್ ಈ ಗುಡಿದು. ಆ ಊರಾಗೆ ಒಬ್ಬ ಮುಸ್ಲಿಮ್ಸ್ ವ್ಯಕ್ತಿ, ಹಿಂದೂ ಅಲ್ಲ,
ಮುಸ್ಲಿಮ್ಸ್ ವ್ಯಕ್ತಿ, ಅವನು ನಮ್ಗೆ ಹಿಂದೂಕ್ ಅಟ್ಯಾಚ್ಮೆಂಟ್ ಅಲ್ಲ. ಬಂದ್ರೆ ಹಿಂಗ್ರಿ ಸಿದ್ದಪ್ಪನ ಮಠ ಕಟ್ಟಬೇಕಂತೀವಿ ಅಂತ ಅವ್ರ ಬಾರ್ ಬಿಡಿಂಗ್ ಮಾಡ್ತೀನಿ, ನಾನು ಫ್ರೀ ಮಾಡಿಬಿಡ್ತೀನಿ ಬಾರ್ ಬಿಡಿಂಗ್ ಅಂತ ಅವನು ಒಬ್ಬ ಮುಸ್ಲಿಮ್ಸ್ ವ್ಯಕ್ತಿ. ಅದು ನಾವು ಎಲ್ಲಿಲ್ಲ, ನಾವು ಇದ್ದಲ್ಲೇ ನಮ್ಗೆ ಸಿದ್ದಪ್ಪನ ಮೇಲೆ ಅಷ್ಟು ಭಕ್ತಿ ಇದೆ, ನಂಬಿಕೆ ಇದೆ. ಇಂತ ಮುಸ್ಲಿಮ್ಸ್ ಸತಕರ, ಮುಸ್ಲಿಮ್ಸ್ ಬಾಂಧವರ ಸತಕರ ನಮ್ ಸಿದ್ದಪ್ಪನ ಗುಡಿಗೆ ಅಟ್ಯಾಚ್ಮೆಂಟ್ ಇದ್ದಾರೆ. ಜಾತಿ ಭೇದ ಅವನಿಗೆ ಅವ್ರಿಗೆ ಅಷ್ಟು ಒಳ್ಳೆ ಇವತ್ತು ಅವ್ರು ಸಿದ್ದಪ್ಪನ ಗುಡಿಗೆ ಹೋಗ್ಲಾರ್ದೇ ಇರಲ್ಲ, ಅವರು ಜಾತ್ರೆ ಮಾಡ್ತಾರೆ ಬಂಡಾಳದಾಗ, ಶ್ರಾವಣದಾಗ ಜಾತ್ರೆ ಮಾಡ್ತಾರೆ. ಎಲ್ಲಿ ಅವ್ರ ಊರಲ್ಲಿ ನಮ್ದು ಜಾತ್ರೆ ಮಾಡ್ತಾರೆ. ಅಲ್ಲಿ ಮೇಲ್ಗಡೆ ಅಷ್ಟೇ ಇದೆ ಚಾವಣಿ, ಕೆಳಗಡೆ ಗವಿ ಇದೆ. ಹೌದು, ಒಳಗಡೆ ನಮ್ದು ಒಳಗಡೆ ಒಂದು ಇದೆ, ಅವ್ರ ಗದ್ದಿಗೆ ಇದೆ. ಗದ್ದಿಗೆ ಅನುಷ್ಠಾನ ಇದೆ, ಅನುಷ್ಠಾನ ಮಾಡ್ತಿದ್ರು ಅವರು. ಅವಾಗ ಇನ್ನೊಂದು ಈಗ ಹಿರಿಯರು ಹೇಳುದು ಏನಂದ್ರೆ, ನಮಗೆ ಇಲ್ಲಿ ಸಿದ್ದಪ್ಪಜ್ಜನ ರೂಪದಲ್ಲಿ ಒಂದು ಹಾವು ಬರ್ತಂತ ಹೇಳ್ತಿದ್ರು, ಸರ್ಪ. ಅದು ಯಾವ ರೀತಿಯಲ್ಲಿ ಬರ್ತೋ ಯಾವ ರೀತಿಯಲ್ಲಿ ಬಂತೋ ಗೊತ್ತಿಲ್ಲ. ಇನ್ನೊಂದು ಆಲ್ಮೋಸ್ಟ್ ಯಾವನಾರ ತಪ್ಪು ಮಾಡಿ ಕೆಳಗೆ ಏನಾರ ಒಂದು ಎದೋತದ್ದು ಮಾಡಿ ಕೆಳಗೆ ಬಂದು ಮೇಲೆ ಬರೋತ್ತೆ ಅವನು ಬೆವರು ಅಲ್ಲೇ ಬೆವ್ತಿರ್ತಾನೆ. ಅಷ್ಟು ಪವರ್ ಇದೆ ಆ ಗದ್ಗಿದು, ಪವರ್ ಇದೆ. ಏನು ಇನ್ನೊಂದು ಕೆಳಗಡೆ ಗದ್ಗಿನೇ ಮುಟ್ಟಿಸ್ಕೊಡಲ್ಲ, ಅಷ್ಟು ಬೆವರು ಹೊಡಿತಾನೆ ಮನುಷ್ಯ ತಪ್ಪು ಮಾಡಿದವನು. ನಾನು ಇವತ್ತು ಬಂದಿನಂದ್ರೆ ಜಳಕ ಮಾಡ್ಲಾರ್ದ ಕೆಳಗಡೆ ಹೋಗಲ್ಲ ನಾವು. ಇವತ್ತ ಸಿದ್ದಪ್ಪನ ಮಠಕ್ಕೆ ಬಂದಿವಿ ಅಂದ್ರೆ ಜಳಕ ಮಾಡಿ ಕೆಳಗಡೆ ಹೋಗ. ಆದ್ರೆ ಬಾಳ ಅಂದ್ರೆ ಹಿಂದೂದ ದೇವಸ್ಥಾನ ಇದು. ಇದನ್ನ ಮಾತಾಡಕ್ ಕಾರಣ ಅಂದ್ರೆ ಬಹಳ ಹಿಂದೂ ದೇವಸ್ಥಾನ. ಇದಕ್ಕಂಕ ಸಿಕ್ಕಾಪಟ್ಟಿ ಹೋರಾಟ ಮಾಡ್ತೀವಿ. ದಿನಕ್ಕಿಲ್ಲ ಅಂದ್ರೆ ಇದನ್ನ ಒಂದು ದಿನಾರ ಮಾತಾಡ್ತೀವಿ, ಒಂದು ದಿನಾರ ಇದ್ರ ಬಗ್ಗೆ ಒಂದ್ ದಿನಾರ ಮಾತಾಡ್ತೀವಿ. ಅಜ್ಜಾರ ಬಾಯಾಗ ನುಡಿಸ್ತಾನ ದಿವಸ ಇದು ನನಗೆ ಏನಾಗೈತಿ, ನನಗ ಸ್ಲ್ಯಾಬ್ ಆಗ್ಬೇಕಂತಾನೆ ಇಲ್ಲ, ನನಗೆ ತಗಡಾದ್ರೆ ನೆರಳಾದ್ರೆ ಸಾಕಾಗೈತಿ. ಇದು ಅದು ಕಮಾನಿಗೆ ಹಿಂದೆ ಆಸರೆ ಇಲ್ಲ. ಈಗ ಆಸರೆ ಇಲ್ಲ, ಕಟ್ಟಿ 2-3 ವರ್ಷ ಆಯ್ತು. ಕಮಾನು 2 ಲಕ್ಷ ಖರ್ಚು ಮಾಡಿದೀವಿ, ಬಿದ್ರೆ ಮತ್ತೆ ವೇಸ್ಟೇಜ್. ದಿಮಾಕ್ ಮಾಡಿ ಕಮಾನ್ ಮಾಡಿಬಿಟ್ಟು ಅದೇ ರೊಕ್ಕದಾಗ ತಗಡ ಹಾಕ್ಬಿಟ್ಟಿದ್ರೆ ನಾವು ಹಂಗೆ ಏನೋ ರೊಕ್ಕ ಮುಂದ್ ಕೊಡುತ್ತಲ್ಲ ಉದ್ದೇಶದಿಂದ ಹಂಗ್ ಮಾಡಿದ್ವಿ. ಇದು ಹಿಂಗಾಯ್ತು. ಅದಕ್ಕೆ ಈ ದೇವಸ್ಥಾನ ಸಿಕ್ಕಾಪಟ್ಟಿ ಹಿಂದೂದ ದೇವಸ್ಥಾನ ಇದು. ಇನ್ನೊಂದು ಊರ ಪಟ್ಟಿ ಹೋದ್ರೆ ಪಟ್ಟಿ ಪ್ರತಿಯೊಬ್ಬರ ಮನೆಗೂ ಪಟ್ಟಿ ಕೊಡ್ತಾರೆ, ಯಾರು ಇಲ್ಲ ಅನ್ನಲ್ಲ. ಬರೇ ನಾನು ಈ ಜಾತ್ರೆ ಮಾಡ್ಬೇಕಾದ್ರೆ ಮನೆಗೆ ಹೋಗಿಲ್ಲ, ಬರೇ ಬಸ್ ಸ್ಟ್ಯಾಂಡ್ ಕುಂತು ರೊಕ್ಕ ಕೊಟ್ಟುತ್ತೆ. ಕನಗಿನೊಳಗ ಪಟ್ಟಿ ಕೊಡಕ ಯಾವ ವ್ಯಕ್ತಿನೂ ಒಳ್ಳೆ ಅನ್ನಲ್ಲ, ಆದ್ರೆ ಬಂದ್ ನಿಂತ್ ಮಾಡಲ್ಲ. ಸೇವಾ ಮಾಡೋರ್ ಕಮ್ಮಿ. ಇಲ್ಲಿ ಈ ದೇವಸ್ಥಾನ ಬಗ್ಗೆ ಅಂದ್ರೆ ಇರುವಂತ ಪವರ್ ಇಲ್ಲಿ ಅಕ್ಕಪಕ್ಕ ಮನೆಯವರು ಇರುವುದು ಇವ್ರು ನಮ್ಮ ಮಾವರು, ಅವರೇ ಬರೋದು, ಅವರೇ ಇಲ್ಲಿರೋದು, ಅವರೇ ಕುಂದಿರೋದು, ಅವರೇ ಕಸ ಹೊಡ್ಕೊಳೋದು, ಅವರೇ ಮಾಡ್ತಾರೆ. ಇನ್ನೊಂದು ಇಲ್ಲಿ ಅಕ್ಕಪಕ್ಕದವ್ರು ಎಲ್ಲರೂ ಬೆಳಗ್ಗೆ ಬಂದು ಉದಗಡ್ಡೆ ಹಚ್ತಾರೆ, ಜಳಕ ಮಾಡಿ ಬಂದು ಪೂಜೆ ಮಾಡ್ತಾರೆ. ಹೆಣ್ಣು ಮಕ್ಕಳು ಬರ್ತಾರೆ, ಗಂಡು ಮಕ್ಕಳು ಬರ್ತಾರೆ ದೇವಸ್ಥಾನಕ್ಕ. ಅವ ಅಜ್ಜ ಇರೋವರೆಗೂ ಅಜ್ಜ ಒಂದ್ 4-5 ವರ್ಷಂಕರ ಭಾರಿ ಪವರ್ಫುಲ್ ದೇವಸ್ಥಾನ, ಎಲ್ಲರೂ ಬರೋರು ಇಲ್ಲಿಗೆ. ಅವ್ರೊಂದ್ ಸ್ವಲ್ಪ ಎಡವಟ್ಟಾದ ಮೇಲೆ ಜನ ಕಡಿಮೆ ಆಯ್ತು. ಐಕ್ಯ ಆದ್ರ ಅವ್ರು ನೀರ್ಲಿ ಒಳಗ ನೀರ್ಲಿಗೆ ಐಕ್ಯ ಆದ್ರ ಅವ್ರು, ಕನಗಿನೊಳಗ ಐಕ್ಯ ಆಗಿಲ್ಲ ಅವ್ರು. ಅದು ಇಲ್ಲಿ ತಿಳ್ಕೊಳ್ಳಿ, ಇಲ್ಲಿಗೆ ಬಂದಂತ ಈ ಮಠಕ್ಕ ಇಷ್ಟೆಲ್ಲ ಆಸ್ತಿ ಮಾಡಿ, ಇಷ್ಟೆಲ್ಲ ಹೋರಾಡಿ, ನಮಗ ಆಸ್ತಿ ಮಾಡಿ ಬಿಟ್ಟು ಕೊಟ್ಟು, ಕಮಿಟಿ ಮಾಡಿ, ಜಾತ್ರೆ ಮಾಡಿ, ಅಯ್ಯಾಚಾರ ಮಾಡಿ, ಕನಗಿನಾಳದ ಪ್ರಾಣ ಬಿಟ್ಟಿಲ್ಲ ಅವರು. ಪಕ್ಕದೂರು ಇಲ್ಲಿಂದ 4 ಕಿಲೋಮೀಟರ್ ನೀರ್ಲಿಗೆ ಹೋಗಿ ಪ್ರಾಣ ಬಿಟ್ಟಾರ ಅವ್ರು. ಇದೇ ಈ ಸಿದ್ದಪ್ಪಜ್ಜನ ಸ್ಟೋರಿ ಅಂದ್ರಾಗ ಅದಕ್ಕೆ ಏನಿಲ್ಲ. ಒಳಗೆ ಗದ್ದಿಗಿದೆ, ಗದ್ಗಿ ನೋಡ್ಕೊಳ್ಳಿ. ನಡಿಯೋ ಕೆಳಗ್ ನೋಡ್ರಿ. ಅಂತರದವು ಪಾಟೋನಿಗೆ ಅಂತರದವು ಕಪ್ಪಡ ಇದು ಮಾಡ್ಬೇಕು, ದೊಡ್ಡ ಪಾಟೋನಿಗೆ ಅದಾವು. ಐತ್ಪಾ ಒಳಗ ಐತ್ಪಾ ಕರೆಕ್ಟ್. ಪಾಟೋನಿಗೆ ಅಂತರ ಸ್ವಲ್ಪ ನೋಡಿ ಹೇಳಿ, ಸಾವಕಾಶ ಹೇಳಿ. ಇಟ್ಲಪ್ಪ ತೋರ್ಸಕ್ ಬರ್ತಾವ್ರಿ.
ಶಾಂತ ಐತಿ ಬಿಡ್ರಿ ಮನಸ್ಸು ನಾ ಏನ್ ಹೇಳ್ರಿ ನೋಡ ಜಗತ್ತ ದಾಸ ಅರ್ತೈತ್ರಿ ಇಲ್ಲಿ ನಿಂತ ಬಿಟ್ರ ಹಿಂದುಳಿದ ದೇವಸ್ಥಾನ ಒಂದಾಗೈತಿ ಇದು. ಇದಕ್ಕೆ ಯಾರು ಇಲ್ಲ ಆಧಾರ ಇಲ್ಲ ಇಲ್ಲಿ. ಮತ್ತೆ ಆಮೇಲೆ ಅವ್ರು ಬಂಜಾರ ಇವ್ರು ಬಂದ್ರು ಅವ್ರಿಂದ ತಕೋರಿ ಎಲ್ಲ ತಕೋರಿ ದೇವತೆ ದಾರಿ ಇಲ್ಲಿ ನೋಡ್ರಿ ಅದಕ್ಕಂತಾನೆ ದಾರಿ ಮಾಡ್ಯಾರ. ಅದ ದಾರಿ ಅದ್ರ ಹಾವು ಬರಾಕ ದಾರಿ ಅಜ್ಜಂದ ನೋಡಾಕ ಇದಕ್ಕೆ ಹೆಸರೇ ಇತ್ತು ಇದಕ್ಕ ನಾಗ ದೇವತೆ ಹೆಸರು ಬರ್ದಿತ್ತು ಅಂದ್ರ ಅದ ಆ ಹೆಸರು ಬರಿಬೇಕಾದ್ರೆ ಅದ ಕಾರಣ ಅಲ್ಲಿಂದ ಬರ್ತೈತೆ ಅನ್ನೋದು ಅವ್ರಿಗೆ ಅದಕ್ಕೆ ಹೆಸರಲ್ಲಿತ್ತು.